ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರದಲ್ಲಿ ಈಗ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಈಗ ಮೂಗುದಾರವನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಚಿಂತನ ವರ್ಗ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರಿಂದ ಫುಲ್ ಕ್ಲಾಸ್. ಸರ್ಕಾರದ ಕಟ್ಟುಕತೆಯನ್ನ ನಂಬಬೇಡಿ, ಸರ್ಕಾರದ ವಿರುದ್ಧ ಹೋರಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಘದ ನಾಯಕರಿಂದ ಖಡಕ್ ಪಾಠ ಮಾಡಲಾಗಿದೆ. ಸರ್ಕಾರದ ಯಾವುದೇ ಕಟ್ಟುಕತೆಗಳನ್ನು ನಂಬ್ತಾ ಕೂರಬೇಡಿ, ಸರ್ಕಾರದ ವಿರುದ್ಧ ಹೋರಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿರೋದು ಈಗ ಸಂಘದ ನಾಯಕರು. ಚಿಂತನ ವರ್ಗ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರು ಬಿಜೆಪಿ ನಾಯಕರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಸಂಘದ ಬಗ್ಗೆ ಸುಳ್ಳು ಹೇಳ್ತಾ ಇದೆ. ಆ ಕತೆಗಳನ್ನ ನಂಬಬೇಡಿ, ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅನ್ನುವಂಥ ಸೂಚನೆಯನ್ನ ಈಗ ಸಂಘದ ನಾಯಕರು ಕೊಟ್ಟಿದ್ದಾರೆ. ಸಂಘವನ್ನ ನೆಗೆಟಿವ್ ಆಗಿ ಬಿಂಬಿಸೋದಕ್ಕೆ ಹೊರಟಿದೆ ಸರ್ಕಾರ. ಆದ್ದರಿಂದ ಉದ್ವೇಗಕ್ಕೆ ಒಳಗಾಗಿ ಆತುರದ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಸಂಘಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅನೇಕ ಸಂದರ್ಭಗಳನ್ನ ಇಂಥದ್ದೇ ಸಂದರ್ಭಗಳನ್ನ ಎದುರಿಸಿದೆ ಸಂಘ. ಹಾಗಾಗಿ ಪಕ್ಷದ ನಿಲುವನ್ನ ಒಗ್ಗಟ್ಟಿನಿಂದ ಗಟ್ಟಿಯಾಗಿ ಹೇಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಆರ್ಎಸ್ಎಸ್ ನಾಯಕರು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ, ಹಿಂದೆ ಯಾವಾಗ ಆರ್ಎಸ್ಎಸ್ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬಂದ್ವು, ಆಗ ಆರ್ಎಸ್ಎಸ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ರು. ಆರ್ಎಸ್ಎಸ್ ಅದನ್ನ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ಳುತ್ತೆ, ಆರ್ಎಸ್ಎಸ್ ಪರವಾಗಿ ನೀವು ಧ್ವನಿ ಆಗೋದಕ್ಕೆ ಬರಬೇಡಿ ಅಂತ ಬಿಜೆಪಿ ನಾಯಕರಿಗೆ ಹೇಳಿದ್ರು. ಈಗ ಅದು ಉಲ್ಟಾ ಹೊಡೆದಿದೆ. ಬಿಜೆಪಿ ನಾಯಕರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ, ಆರ್ಎಸ್ಎಸ್ ಪರವಾಗಿ ಮಾತಾಡಿ ಅನ್ನುವಂಥದ್ದು. ಈ ಗೊಂದಲ, ಈ ದ್ವಂದ್ವ ಯಾಕೆ ಅನ್ನುವಂತ ಪ್ರಶ್ನೆ ಅಭಿಷೇಕ್. ಈಗ ಎರಡಕ್ಕೂ ಸಾಮ್ಯತೆನ ನೋಡಿದಾಗ ಅಶ್ವಿನಿ, ಆರ್ಎಸ್ಎಸ್ ಈ ಹಿಂದೆ ಹೇಳಿದ್ದು ಬಿಜೆಪಿ ನಾಯಕರು ಯಾರು ಕೂಡ ಆರ್ಎಸ್ಎಸ್ ಗೆ ಮಾತನಾಡೋದು ಬೇಡ, ಯಾಕೆ ಅನ್ನೋದನ್ನು ನೋಡೋದಾಯ್ತು ಅಂದ್ರೆ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತೀರಾ, ಆ ಕಾರಣದಿಂದ ಆರ್ಎಸ್ಎಸ್ಗೂ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಮಾತಾಡಬೇಡಿ ಮುಂದುವರಿಸಿರುವಂತದ್ದು ಯಾಕೆ? ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ಗೆ 100 ವರ್ಷ ತುಂಬಿರುವಂತಹ ಹಿನ್ನೆಲೆ ಅನೇಕ ಆರೋಪಗಳನ್ನ ಆರ್ಎಸ್ಎಸ್ ವಿರುದ್ಧ ಮಾಡ್ತಿದ್ದಾರೆ. ನೀವು ರಾಜಕೀಯ ರೋಷಾವೇಶದಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮತ್ತಷ್ಟು ಡ್ಯಾಮೇಜ್ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಜನರ ಮುಂದೆ ಸರ್ಕಾರದ ವೈಫಲ್ಯ ತೆಗೆದಿಡಿರಿ. ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಏನು ಕ್ರಮಗಳನ್ನ ತೆಗೆದುಕೊಂಡಿದೆ ಅದನ್ನ ತೆಗೆದು ತೋರಿಸಿ. ಇದಿಷ್ಟು ಆದ ನಂತರ ಆರ್ಎಸ್ಎಸ್ ಬಗ್ಗೆ ಮಾತುಗಳನ್ನ ಆಡಬೇಕು ಅಂತ ಈಗಾಗಲೇ ತಿಳಿಸಿರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಬಿಜೆಪಿಯ ನಾಯಕರು ಪಾಲಿಸ್ತಾರೆ ಅನ್ನೋ ಒಂದು ಈಗ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸಚಿವರು ಯಾರಾದರೂ ಆರ್ಎಸ್ಎಸ್ ಅನ್ನ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ತಿರುಗಿ ಮಾತನಾಡಬೇಕು, ಎದುರುತ್ತರ ಕೊಡಬೇಕು ಅನ್ನೋ ಒಂದು ಭರದಲ್ಲಿ ಯಾವ ಪದಗಳನ್ನ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈಗ ಬಿಜೆಪಿಯ ಫಸ್ಟ್ ಲೈನ್ ಹಾಗೂ ಸೆಕೆಂಡ್ ಲೈನ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆರ್ಎಸ್ಎಸ್ ಅನ್ನ ಪರವಾಗಿ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನ ತೋರಿಸಿ, ಸರ್ಕಾರದಿಂದ ಆಗ್ತಿರುವಂತಹ ಮೋಸಗಳನ್ನ ತೋರಿಸಿ, ಸರ್ಕಾರದಿಂದ ಆಗಬೇಕಿದ್ದಂತ ಕೆಲಸಗಳನ್ನ ತೋರಿಸಿ, ಪ್ರಶ್ನೆ ಮಾಡಿದವರಿಗೆ ವಿತ್ ಪ್ರೂಫ್ ಅಂಡ್ ಫ್ಯಾಕ್ಟ್ ತೋರಿಸಿ. ಕಳೆದ 100 ವರ್ಷದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಡೆಯೂ ಕೂಡ ಕಿರಿಕಿರಿ ಆಗಿಲ್ಲ. ದಂಡಗಳನ್ನು ಹೊತ್ತುಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಯಾರ ಮೇಲೂ ಹಲ್ಲೆ ಆಗಿಲ್ಲ, ಯಾವುದೇ ಕೋಮುಗಲಭೆ ಆಗಿಲ್ಲ. ಇದಿಷ್ಟನ್ನು ಹೊರತುಪಡಿಸಿ ದೇಶ ಪ್ರೇಮಕ್ಕೆ ಧಕ್ಕೆ ಆಗುವಂತ ಯಾವುದೇ ಸ್ಲೋಗನ್ಗಳನ್ನ ಆರ್ಎಸ್ಎಸ್ ಕೂಗಿಲ್ಲ. ಇಂತಹ ವಿಚಾರಗಳನ್ನ ಮನವರಿಕೆ ಮಾಡೋದನ್ನ ಬಿಟ್ಟು ರಾಜಕೀಯವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ನಿಲ್ಲಿಸಿ ಅನ್ನೋ ಒಂದು ಸೂಚನೆ ಈಗ ಬಂದಿರುವಂತದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರದಲ್ಲಿ ಈಗ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಈಗ ಮೂಗುದಾರವನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಚಿಂತನ ವರ್ಗ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರಿಂದ ಫುಲ್ ಕ್ಲಾಸ್. ಸರ್ಕಾರದ ಕಟ್ಟುಕತೆಯನ್ನ ನಂಬಬೇಡಿ, ಸರ್ಕಾರದ ವಿರುದ್ಧ ಹೋರಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಘದ ನಾಯಕರಿಂದ ಖಡಕ್ ಪಾಠ ಮಾಡಲಾಗಿದೆ. ಸರ್ಕಾರದ ಯಾವುದೇ ಕಟ್ಟುಕತೆಗಳನ್ನು ನಂಬ್ತಾ ಕೂರಬೇಡಿ, ಸರ್ಕಾರದ ವಿರುದ್ಧ ಹೋರಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು ಈಗ ಸಂಘದ ನಾಯಕರು. ಚಿಂತನ ವರ್ಗ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರು ಬಿಜೆಪಿ ನಾಯಕರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ.
ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಸಂಘದ ಬಗ್ಗೆ ಸುಳ್ಳು ಹೇಳ್ತಾ ಇದೆ. ಆ ಕತೆಗಳನ್ನ ನಂಬಬೇಡಿ, ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಈಗ ಸಂಘದ ನಾಯಕರು ಕೊಟ್ಟಿದ್ದಾರೆ. ಸಂಘವನ್ನ ನೆಗೆಟಿವ್ ಆಗಿ ಬಿಂಬಿಸೋದಕ್ಕೆ ಹೊರಟಿದೆ ಸರ್ಕಾರ. ಆದ್ದರಿಂದ ಉದ್ವೇಗಕ್ಕೆ ಒಳಗಾಗಿ ಆತುರದ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಸಂಘಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅನೇಕ ಸಂದರ್ಭಗಳನ್ನ ಇಂಥದ್ದೇ ಸಂದರ್ಭಗಳನ್ನ ಎದುರಿಸಿದೆ ಸಂಘ. ಹಾಗಾಗಿ ಪಕ್ಷದ ನಿಲುವನ್ನ ಒಗ್ಗಟ್ಟಿನಿಂದ ಗಟ್ಟಿಯಾಗಿ ಹೇಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಆರ್ಎಸ್ಎಸ್ ನಾಯಕರು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದೀವಿ ಹಿಂದೆ ಯಾವಾಗ ಆರ್ಎಸ್ಎಸ್ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬಂದವು, ಆಗ ಆರ್ಎಸ್ಎಸ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ರು. ಆರ್ಎಸ್ಎಸ್ ಅದನ್ನ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ಳುತ್ತೆ, ಆರ್ಎಸ್ಎಸ್ ಪರವಾಗಿ ನೀವು ಧ್ವನಿ ಆಗೋದಕ್ಕೆ ಬರಬೇಡಿ ಅಂತ ಬಿಜೆಪಿ ನಾಯಕರಿಗೆ ಹೇಳಿದ್ರು. ಈಗ ಅದು ಉಲ್ಟಾ ಹೊಡೆದಿದೆ. ಬಿಜೆಪಿ ನಾಯಕರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ, ಆರ್ಎಸ್ಎಸ್ ಪರವಾಗಿ ಮಾತಾಡಿ ಅನ್ನುವಂಥದ್ದು. ಈ ಗೊಂದಲ, ಈ ದ್ವಂದ್ವ ಯಾಕೆ ಅನ್ನುವಂತ ಪ್ರಶ್ನೆ ಅಭಿಷೇಕ್. ಈಗ ಎರಡಕ್ಕೂ ಸಾಮ್ಯತನ ನೋಡಿದಾಗ ಅಶ್ವಿನಿ, ಆರ್ಎಸ್ಎಸ್ ಈ ಹಿಂದೆ ಹೇಳಿದ್ದು ಬಿಜೆಪಿ ನಾಯಕರು ಯಾರು ಕೂಡ ಆರ್ಎಸ್ಎಸ್ ಗೆ ಮಾತನಾಡೋದು ಬೇಡ, ಯಾಕೆ ಅನ್ನೋದನ್ನು ನೋಡೋದಾಯ್ತು ಅಂದ್ರೆ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತೀರಾ, ಆ ಕಾರಣದಿಂದ ಆರ್ಎಸ್ಎಸ್ಗೂ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಮಾತಾಡಬೇಡಿ ಮುಂದುವರೆಸಿರುವಂತದ್ದು ಯಾಕೆ? ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ಗೆ 100 ವರ್ಷ ತುಂಬಿರುವಂತಹ ಹಿನ್ನೆಲೆ ಅನೇಕ ಆರೋಪಗಳನ್ನು ಆರ್ಎಸ್ಎಸ್ ವಿರುದ್ಧ ಮಾಡ್ತಿದ್ದಾರೆ. ನೀವು ರಾಜಕೀಯ ರೋಷಾವೇಶದಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮತ್ತಷ್ಟು ಡ್ಯಾಮೇಜ್ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಜನರ ಮುಂದೆ ಸರ್ಕಾರದ ವೈಫಲ್ಯ ತೆಗೆದಿಡಿರಿ. ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಂಡಿದೆ ಅದನ್ನ ತೆಗೆದು ತೋರಿಸಿ. ಇದಿಷ್ಟು ಆದ ನಂತರ ಆರ್ಎಸ್ಎಸ್ ಬಗ್ಗೆ ಮಾತುಗಳನ್ನ ಆಡಬೇಕು ಅಂತ ಈಗಾಗಲೇ ತಿಳಿಸಿರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಬಿಜೆಪಿಯ ನಾಯಕರು ಪಾಲಿಸ್ತಾರೆ ಅನ್ನೊಂದು ಈಗ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸಚಿವರು ಯಾರಾದರೂ ಆರ್ಎಸ್ಎಸ್ ಅನ್ನ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ತಿರುಗಿ ಮಾತನಾಡಬೇಕು, ಎದುರುತ್ತರ ಕೊಡಬೇಕು ಅನ್ನೋ ಬರದಲ್ಲಿ ಯಾವ ಪದಗಳನ್ನ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈಗ ಬಿಜೆಪಿಯ ಫಸ್ಟ್ ಲೈನ್ ಹಾಗೂ ಸೆಕೆಂಡ್ ಲೈನ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆರ್ಎಸ್ಎಸ್ ಅನ್ನ ಪರವಾಗಿ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನ ತೋರಿಸಿ, ಸರ್ಕಾರದಿಂದ ಆಗ್ತಿರುವಂತಹ ಮೋಸಗಳನ್ನ ತೋರಿಸಿ, ಸರ್ಕಾರದಿಂದ ಆಗಬೇಕಿದ್ದಂತ ಕೆಲಸಗಳನ್ನ ತೋರಿಸಿ, ಪ್ರಶ್ನೆ ಮಾಡಿದವರಿಗೆ ವಿತ್ ಪ್ರೂಫ್ ಅಂಡ್ ಫ್ಯಾಕ್ಟ್ ತೋರಿಸಿ. ಕಳೆದ 100 ವರ್ಷದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಡೆಯೂ ಕೂಡ ಕಿರಿಕಿರಿ ಆಗಿಲ್ಲ. ದಂಡಗಳನ್ನು ಹೊತ್ಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಯಾರ ಮೇಲೂ ಹಲ್ಲೆ ಆಗಿಲ್ಲ, ಯಾವುದೇ ಕೋಮುಗಲಭೆ ಆಗಿಲ್ಲ. ಇದಿಷ್ಟನ್ನು ಹೊರತುಪಡಿಸಿ ದೇಶ ಪ್ರೇಮಕ್ಕೆ ಧಕ್ಕೆ ಆಗುವಂತ ಯಾವುದೇ ಸ್ಲೋಗನ್ಗಳನ್ನ ಆರ್ಎಸ್ಎಸ್ ಕೂಗಿಲ್ಲ. ಇಂತಹ ವಿಚಾರಗಳನ್ನ ಮನವರಿಕೆ ಮಾಡೋದನ್ನ ಬಿಟ್ಟು ರಾಜಕೀಯವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ನಿಲ್ಲಿಸಿ ಅನ್ನೋ ಒಂದು ಸೂಚನೆ ಈಗ ಬಂದಿರುವಂತದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.